ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಎಗ್ಗು ಸಿಗ್ಗಿಲ್ಲದೆ ನಡೀತಾ ಇದೆ. ಎಸ್ಪಿ ಕಚೇರಿಯ ಪಕ್ಕದಲ್ಲೇ ಇಸ್ಪೀಟ್ ದಂಧೆ ನಡೀತಾ ಇದೆ. ರೀಕ್ರಿಯೇಷನ್ ಕ್ಲಬ್ನ ಹೆಸರಲ್ಲಿ ಇಸ್ಪೀಟ್ ಆಟ ನಡೀತಾ ಇದೆ. ಜೂಜಾಟ ನಡೀತಾ ಇದ್ರು ಕೂಡ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ವಿಚಾರ ಬಹಿರಂಗವಾಗಿದೆ. ಈ ರೀಕ್ರಿಯೇಷನ್ ಕ್ಲಬ್ಗಳಲ್ಲಿ ಮನರಂಜನೆಗೆ ಇಸ್ಪೀಟ್ ಆಡೋದಕ್ಕೆ ಅವಕಾಶ ಇದ್ರೆ, ಆದರೆ ಇಲ್ಲಾಗ್ತಾ ಇರೋದು ಪಕ್ಕ ಜೂಜಾಟ ನಡೀತಾ ಇರೋದು. ಕಾನೂನುಗಳನ್ನು ಉಲ್ಲಂಘಿಸಿ ಜೂಜಾಟ ನಡೀತಾ ಇದೆ. ಹಾವೇರಿ ನಗರದ 2 ಕ್ಲಬ್ಗಳ ಜೂಜಾಟ ಬಟಬಯಲಾಗಿದೆ. ಶ್ರೀನಿಧಿ ರೀಕ್ರಿಯೇಷನ್ ಕ್ಲಬ್ ಮತ್ತು ಮಲ್ಲಿಕಾರ್ಜುನ ರೀಕ್ರಿಯೇಷನ್ ಕ್ಲಬ್ಗಳಲ್ಲಿ ಇಸ್ಪೀಟ್ ಆಡ್ತಿದ್ದಾರೆ, ಜೂಜಾಡ್ತಿದ್ದಾರೆ ಅನ್ನೋದು ಗೊತ್ತಿದ್ರು ಪೊಲೀಸರು ಕೈ ಕಟ್ಟಿ ಕೂತಿದ್ದಾರೆ. ಯಾಕೆ ಅನ್ನೋದು ಪ್ರಶ್ನೆ ಇದೆ. ಪೊಲೀಸರ ಕೈ ಕಟ್ಟಿ ಹಾಕಿರುವಂತ ಶಕ್ತಿಗಳು ಯಾವುದು? ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. 2 ಕ್ಲಬ್ನ ದೃಶ್ಯಗಳಿದು. ಕ್ಲಬ್ ಮೆಂಬರ್ಸ್ಗೆ ಮನರಂಜನೆಗೋಸ್ಕರ ಇಸ್ಪೀಟ್ ಆಡಬಹುದು, ಆದರೆ ಜೂಜಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಇಲ್ಲ ಆಗ್ತಾ ಇರೋದು ಎಲ್ಲರೂ ಬಂದು ಸೇರಿ, ಕ್ಲಬ್ನ ಮೆಂಬರ್ಸ್ ಅಲ್ಲ, ಸಿಕ್ಕವರೆಲ್ಲ ಬರ್ತಾರೆ, ಜೂಜಾಡ್ತಾರೆ. ನಿರಂತರವಾಗಿ ಜೂಜಾಡಲಾಗ್ತಾ ಇದೆ. ಎಸ್ಪಿ ಕಚೇರಿ ಪಕ್ಕದಲ್ಲೇ ಈ ಕ್ಲಬ್ಗಳಿದ್ದಾವೆ. ಗೊತ್ತಿದ್ರು ಯಾರೂ ಕ್ರಮ ಕೈಗೊಳ್ಳದಂತ ಸ್ಥಿತಿ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಇಸ್ಪೀಟು, ಮಟ್ಕಾ ಇದೆಲ್ಲವೂ ಕೂಡ ಜೋರಾಗ್ತಾ ಇದೆ. ರೈತರ ಪಂಪ್ ಸೆಟ್ ಕದ್ದು ಮಾರಿ ಬಂದಂತ ದುಡ್ಡಲ್ಲಿ ಇಸ್ಪೀಟ್ ಆಡ್ತಿದ್ದಾರೆ ಅಂತ ಮಾಜಿ ಶಾಸಕ ಶಿವರಾಜ್ ಸಜ್ಜನರ್ ಆರೋಪಿಸಿದ್ದಾರೆ. ಜನ ಮನೆ ಮಠ ಮಾರ್ಕೊಳ್ಳುವಂತ ಸ್ಥಿತಿ ಬಂದಿದೆ. ಮನೆಯ ಹೆಣ್ಣುಮಕ್ಕಳು ಇಸ್ಪೀಟ್ ಜೂಜಾಟದಿಂದ ಬೇಸತ್ತಿದ್ದಾರೆ ಅಂತ ರೈತ ಮುಖಂಡ ರಾಜೇಶ್ ಸಾಬ್ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಮಟ್ಕಾ ದಂಧೆ ನಡೀತಾ ಇದೆ, ಇಸ್ಪೀಟ್ ಆಟ ಜೂಜಾಟ ನಡೀತಾ ಇದೆ, ಯಾರೂ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಸೊ ಇದು ಎಲ್ಲಿಗೆ ತಲುಪಿದೆ ಅಂತಂದ್ರೆ ಮನೆ ಮಠ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಜನ ಅಂತ ಮಾಜಿ ಶಾಸಕರು ಆರೋಪಿಸ್ತಾ ಇರೋದು. ಹಾವೇರಿ ಜಿಲ್ಲೆಯಾದ್ಯಂತ ರಿಕ್ರಿಸಿಯೇಷನ್ ಕ್ಲಬ್ ಹೆಸರುಗಳ ಮೇಲೆ ಇಸ್ಪೇಟ್ ಜೂಜಾಟ, ಈ ಓಸಿ ಹಾಗೂ ಇಸ್ಪೇಟ್ಗಳಿಂದಾಗಿ ಇಡೀ ಜಿಲ್ಲೆಯಲ್ಲಿ ರೈತರ ಪಂಪ್ಸೆಟ್ಟು, ಸ್ಟಾರ್ಟರು, ಕೇಬಲ್ಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಮಟ್ಕಾ ಹಾವಳಿ ವಿಪರೀತ ಆಗಿದೆ. ಈ ಮಟ್ಕಾ ಮತ್ತು ಇಸ್ಪೇಟ್ ಹಾವಳಿಯಿಂದ ಈ ಕೊಲೆಗಳು ಹಾಗೂ ವಿಧ್ವಂಸಕ ಕೃತ್ಯಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆ ಅನ್ನುವಂಥ ಒಂದು ಭಾವನೆ ಇವತ್ತು ಸಾರ್ವಜನಿಕರಲ್ಲಿ ಬರ್ತಾ ಇದೆ. ರೈತರು ಇವತ್ತು ಭಾಳಷ್ಟು ಕಷ್ಟದ ಕಾಲದಲ್ಲಿದ್ದಾರೆ. ರೈತರ ಕೇಬಲ್ಗಳನ್ನು ಹೊಡಿತಾರೆ, ಸ್ಟಾರ್ಟರ್ ಹೊಡಿತಾರೆ, ಮೋಟ್ರ್ ಹೊಡಿತಾರೆ. ಇದಕ್ಕೆ ಅನೇಕ ಬಾರಿ ದೂರುಗಳನ್ನು ಕೊಟ್ಟೇವೆ. ಕೆಲವಷ್ಟು ಮಂದಿ ಅರೆಸ್ಟ್ ಮಾಡ್ಯಾರ. ಯಾವುದೂ ಇಲ್ಲಿ ಸಮರ್ಪಕವಾದಂಥ ಒಂದು ಕಾನೂನು ಸುವ್ಯವಸ್ಥೆ ಹಾವೇರಿ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ನೀವು ಸರ್, ನಾವು ಇದು ಕ್ಲಬ್ ಅಂತಂದ್ರೆ ಸರ್, ಈಗ ಹಂಗೆ ಟೈಮ್ ಪಾಸಿಗೆ ಮನ್ಯಾಗ ಏನು ಕೆಲಸ ಇಲ್ಲದಾಗ ಸ್ವಲ್ಪ ಟೈಮ್ ಪಾಸ್ ಮಾಡೋ ಸಲುವಾಗಿ ಇಟ್ಟಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ದು ಸರ್. ಇದು ಮನೆಯನ್ನ ದುಡ್ಡು ಸಾಲ್ತಾ ಇಲ್ಲ, ಮನೆಯಂದು ಬಂಗಾರ ಸಾಲ್ತಾ ಇಲ್ಲ. ನಮ್ಮ ರೈತ ಮಹಿಳೆಯರು, ಕೂಲಿ ಕಾರ್ಮಿಕರು ದುಡ್ದಿದ್ದು ದುಡ್ಡು ಉಳಿತಾ ಇಲ್ಲ. ಏನಾಗತ್ತೈತೆ ಅಂದ್ರೆ ಇದು ಯಾವ ಥರ ಮಾಫಿಯಾ ಅಂತಂದ್ರೆ ರೀ ಸರ್, ಇದು ಸುಮ್ಕ ಹೇಳ್ಬಾರ್ದು. ಸುಮ್ಕ ಇವ್ರ ಮೇಲೆ ಅಪಾದನೆ ಹೇರೋದಕ್ಕಿಂತ ಪೂರ್ವವಾಗಿ ನಾವೇನು ಹೇಳೋಕ್ಕೆ ಇಚ್ಛೆಪಡ್ತಿದ್ದೀವಿ ಅಂದ್ರೆ, ಇದು ಒಂದು ಸ್ವಲ್ಪ ವರಿಷ್ಠ ಅಧಿಕಾರಿಗಳ ಪೊಲೀಸರಾದಂಥವ್ರು ಸ್ವಲ್ಪ ಲಕ್ಷ್ಯ ಕೊಟ್ಟದನ್ನು ಏನಂತೇನು ನೋಡಿದ್ರೆ ಸರಿ ಆಗ್ಬೋದನ ಅಂತ ನಮ್ಮ ಅಭಿಪ್ರಾಯ ಇತ್ತು ಸರ್. ಭಾಳ ವಿಚಿತ್ರ. ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲಿ ಬೇಕಲ್ಲಿ ಕ್ಲಬ್ಗೆ ಲಕ್ಷ ಗಂಟ್ಲೆನೋ ಅಂದ್ರೂ ಸರಿನ, 50,000 ಗಂಟ್ಲೆ ಅಂದ್ರೂ ಸರಿನ, ಅದು ಈ ಕಡೆ ನಕ್ಕಂತ ಹೋದ್ರೆ ಆ ಕಡೆ ಹತ್ಕಂತ ಬರೋ ಲೆಕ್ಕದಾಗ ಮಾಫಿಯಾ ನಡೀತೈತೆ ಸರ್. ಅದು ಯಾಕೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.